ನಮಸ್ಕಾರ ಸ್ನೇಹಿತರೆ, ನಳಿನ ಹಬ್ ಚಾನಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ಕೂಡ ಇವತ್ತು ಒಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಮಾತನಾಡಲು ಬಂದಿದ್ದೇನೆ ಫ್ರೆಂಡ್ಸ್. ಬನ್ನಿ, ನಾನು ತಡ ಮಾಡೋದಿಲ್ಲ, ಈ ವಿಡಿಯೋವನ್ನು ಕೊನೆವರೆಗೆ ನೋಡಿ. ತುಂಬ ಚೆನ್ನಾಗಿದೆ ಪಾಯಿಂಟ್ಸು, ಅವನ್ನೆಲ್ಲ ಮಿಸ್ ಮಾಡ್ಕೋಬೇಡಿ ಫ್ರೆಂಡ್ಸ್. ಕೊನೆ ತನಕ ನೋಡ್ತೀರಾ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಬನ್ನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಂದು ನಾನು ಒಂದು ಸರಳವಾದ ಅಂದರೆ ಜೀವನವನ್ನು ಬದಲಾಯಿಸುವ ಸತ್ಯದ ಬಗ್ಗೆ ಮಾತನಾಡಲಿದ್ದೇನೆ. ಇಂದು ನೋವು ಅನುಭವಿಸಿದರೆ ನಾಳೆ ಸುಖ ನಿಮ್ಮದೇ. ಈ ಒಂದು ವಾಕ್ಯದಲ್ಲಿ ಜೀವನದ ದೊಡ್ಡ ರಹಸ್ಯ ಅಡಗಿದೆ ಫ್ರೆಂಡ್ಸ್. ನೋಡಿ ಸ್ನೇಹಿತರೆ, ಒಂದು ಬೀಜ ನೆಲದೊಳಗೆ ಹೂಳಲ್ಪಟ್ಟಾಗ ಅದು ಕತ್ತಲಲ್ಲೇ ಇರುತ್ತದೆ ಅಲ್ವಾ. ಮಣ್ಣಿನ ಒತ್ತಡವನ್ನು ಸಹಿಸಿಕೊಳ್ತದೆ, ಮಳೆ ಬಿಸಿಲನ್ನು ಎದುರಿಸುತ್ತದೆ. ಆದರೆ ಅದು ಯಾರಿಗೂ ದೂರು ಹೇಳುವುದಿಲ್ಲ, ಏಕೆಂದರೆ ಅದಕ್ಕೆ ಗೊತ್ತು, ಈ ಕಷ್ಟದ ನಂತರವೇ ನಾನು ದೊಡ್ಡ ಮರವಾಗುತ್ತೇನೆ ಎಂದು. ಅದಕ್ಕೆ ನಮ್ಮ ಜೀವನವು ಹಾಗೆ ಫ್ರೆಂಡ್ಸ್. ಇಂದು ನೀವು ಅನುಭವಿಸುತ್ತಿರುವ ಕಷ್ಟ, ನೋವು, ಅವಮಾನ, ಸೋಲು ಇವೆಲ್ಲವೂ ನಿಮ್ಮ ಕಥೆಯ ಅಂತ್ಯವಲ್ಲ, ಅದು ನಿಮ್ಮ ಯಶಸ್ಸಿನ ಆರಂಭವಾಗಿರ್ಬೋದು ಅಲ್ವಾ ಫ್ರೆಂಡ್ಸ್. ನಾವೊಂದು ತಪ್ಪು ಮಾಡ್ತೇವೆ ನಿಜ. ಯಶಸ್ವಿಯಾದ ವ್ಯಕ್ತಿಯನ್ನು ನೋಡಿ ಅವರಿಗೆ ಹೇಳ್ತೀವಿ ನಾವು, ಅಯ್ಯೋ ಅವರಿಗೆ ಅದೃಷ್ಟ ಇತ್ತು ಎಂದು ಹೇಳುತ್ತೇವೆ ಅಲ್ವಾ. ಆದರೆ ಅವರ ಜೀವನದ ಅನೇಕ ನಿದ್ರೆ ಇಲ್ಲದ ರಾತ್ರಿಗಳು, ಅನೇಕ ಸೋಲುಗಳು, ಅನೇಕ ಕಣ್ಣೀರುಗಳು ನಮಗೆ ಕಾಣುವುದಿಲ್ಲ ಅಲ್ವಾ ಫ್ರೆಂಡ್ಸ್. ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರಿಗೆ ಎಷ್ಟೋ ರಾತ್ರಿಗಳು ನಿದ್ದೆನೇ ಮಾಡಿರಲ್ಲ, ಅವರು ತುಂಬ ಸೋತಿರ್ತಾರೆ, ಅವರು ಎಷ್ಟೋ ಸಾರಿ ಕಣ್ಣೀರನ್ನು ಹಾಕಿರ್ತಾರೆ ಫ್ರೆಂಡ್ಸ್. ಬಟ್ ನಾವು ಅದನ್ನು ನೋಡುವುದಿಲ್ಲ, ನಮಗೆ ಕಾಣುವುದಿಲ್ಲ. ಏನಂದರೆ ಅವರು ಸಕ್ಸಸ್ ಆಗಿರೋದು ಅಷ್ಟೇ ಮಾತ್ರ ಕಾಣುತ್ತದೆ ಅಲ್ವಾ. ಅವರ ಆ ಸಕ್ಸಸ್ ಹಿಂದಿನ ಪರಿಶ್ರಮ ಎಷ್ಟಿತ್ತು ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಅಲ್ವಾ. ಅವರ ಅದೃಷ್ಟ ಇತ್ತು, ಅವ್ರಿಗೆ ಲಕ್ ಇತ್ತು ಅಂತ ಈ ಥರ ನಾವು ಹೇಳ್ತೀವಿ ಅಲ್ವಾ ಫ್ರೆಂಡ್ಸ್. ಎವ್ರಿ ಸಕ್ಸಸ್ ಹ್ಯಾಸ್ ಎ ಸ್ಟೋರಿ ಸ್ಟ್ರಗಲ್. ಯಾರು ಸಕ್ಸಸ್ ಆಗಿರ್ತಾರೋ ಅವರ ಸ್ಟೋರಿಯಲ್ಲಿ ಏನೆಲ್ಲ ಕಷ್ಟ ಇದೆ ಅಂತ ನಮಗೆ ಅಂತ ಹೇಳ್ಬೋದು. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡಿಬೇಕಾದ್ರೆ ಇಂದು ಆಟವನ್ನು ಬಿಟ್ಟು ಓದಬೇಕು, ಹೌದಲ್ವಾ ಫ್ರೆಂಡ್ಸ್. ಒಬ್ಬ ಸ್ಟೂಡೆಂಟು ನಾನು ಟಾಪರ್ ಆಗಬೇಕು, ಅತಿ ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅಂತ ಏನಾದರೂ ಅವನ ಕನಸನ್ನು ಕಟ್ಕೊಂಡಿದ್ರೆ ಇವತ್ತು ಆಟಗಳನ್ನೆಲ್ಲ ತ್ಯಾಗ ಮಾಡಿ ಅವನು ಓದಬೇಕಾಗುತ್ತದೆ. ಒಬ್ಬ ರೈತ ಉತ್ತಮ ಬೆಳೆ ಪಡೆಯಬೇಕಾದರೂ ಹೊಲದಲ್ಲಿ ಬಿಸಿಲು ಮಳೆ ಅನ್ನೋದನ್ನು ಲೆಕ್ಕಿಸದೆ ಅವನು ದುಡಿಬೇಕಾಗುತ್ತದೆ ಫ್ರೆಂಡ್ಸ್. ಒಬ್ಬ ಕ್ರೀಡಾಪಟು ಪದಕ ಗೆಲ್ಲಬೇಕಾದ್ರೆ ಪ್ರತಿದಿನ ಅಭ್ಯಾಸದ ನೋವನ್ನು ಸಹಿಸ್ಕೊಳ್ಬೇಕು ಅವನು, ಹೌದು. ಒಬ್ಬ ಕ್ರಿಕೆಟ್ಗಾರ ನಾನು ಕ್ರಿಕೆಟಲ್ಲಿ ಸಕ್ಸಸ್ ಆಗಬೇಕಂದ್ರೆ ಪ್ರತಿದಿನ ಅವನು ಅಭ್ಯಾಸ ಮಾಡಬೇಕು. ಅಭ್ಯಾಸದಲ್ಲಿ ಎಷ್ಟು ಅವನು ಬೀಳ್ತಾನೆ, ಹೇಳ್ತಾನೆ, ನೋವನ್ನು ಪೆಟ್ಟು ಮಾಡ್ಕೊಳ್ತಾನೆ, ಆದರೂ ಅವನಿಗೆ ನಾನು ಸಕ್ಸಸ್ ಆಗಬೇಕು ಅನ್ನೋ ಗುರಿಯಿಂದ ಅವನು ಅವುಗಳನ್ನೆಲ್ಲ ಸಹಿಸ್ಕೊಳ್ತಾನೆ ಫ್ರೆಂಡ್ಸ್. ಯಾರು ನೋವಿಲ್ಲದೆ ಎತ್ತರಕ್ಕೆ ಏರಲ್ಲ ಫ್ರೆಂಡ್ಸ್. ಕೆಲವೊಮ್ಮೆ ಜೀವನ ನಮ್ಮನ್ನು ಪರೀಕ್ಷಿಸುತ್ತದೆ. ನೀನು ನಿಜವಾಗಿ ಈ ಕನಸಿಗೆ ಅರ್ಹನಾ? ಕೆಲವರು ನಾವೇನು ಮಾಡ್ತೀವಿ, ಕನಸನ್ನು ಕಟ್ಕೊಂಡಿರ್ತೀವಿ. ನಾನು ಸಕ್ಸಸ್ ಆಗಬೇಕು, ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು ದೊಡ್ಡದೊಂದು ಮನೆ ಕಟ್ಟಬೇಕು, ನಾನು ತುಂಬ ಟಾಪರಾಗಿ ಓದಬೇಕು, ಟಾಪರಾಗಿ ಬರಬೇಕು ಅಂತ ಏನೆಲ್ಲ ಕಟ್ಕೊಂಡಿರ್ತೀವಿ. ಆದರೆ ಆ ಕನಸಿಗೆ ನಾನು ಅರ್ಹನೇ ಅಂತ ನಮ್ಮನ್ನೇ ನಾವು ಒಂದು ಸಾರಿ ಕ್ವಶನ್ ಮಾಡ್ಕೋಬೇಕಾಗುತ್ತದೆ ಫ್ರೆಂಡ್ಸ್. ಆಗ ಕೆಲವರು ಮಧ್ಯದಲ್ಲೇ ಕೈ ಬಿಡ್ತಾರೆ, ಹೌದು. ಕೆಲವ್ರ ಕೈಲೇ ಆಗೋದಿಲ್ಲ, ಅಯ್ಯೋ ನನ್ನ ಕೈಲಿ ಅದು ಸಾಧ್ಯನೇ ಇಲ್ಲ ಅಂತೇಳಿ ಕೈ ಬಿಟ್ಬಿಡ್ತಾರೆ. ಆದರೆ ಕೆಲವರು ಮಾತ್ರ ಒಂದೇ ಹೆಜ್ಜೆ ಮುಂದೆ ಇಟ್ಟು ಅವರೇ ನಂತರ ಯಶಸ್ವಿನ ಕಥೆ ಹಾಕ್ತಾರೆ. ಕೆಲವರು ನೋಡಲ್ಲ, ನಾನು ಸಾಧನೆ ಮಾಡಲೇಬೇಕು ಅಂತ ಒಂದು ಹೆಜ್ಜೆ ಮುಂದಿಟ್ಬಿಟ್ಟು ಅವರು ಯಶಸ್ಸನ್ನು ಪಡಿತಾರೆ, ಅವರೇ ಒಂದು ಯಶಸ್ವಿನ ಕಥೆ ಹಾಕ್ತಾರೆ ಫ್ರೆಂಡ್ಸ್. ಸ್ನೇಹಿತರೆ, ಇಂದು ನೀವು ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡುತ್ತಿದ್ರೆ, ಇಂದು ನೀವು ನಿಮ್ಮ ಕುಟುಂಬಕ್ಕಾಗಿ ಕಷ್ಟಪಡ್ತಿದ್ರೆ, ಇಂದು ನೀವು ನಿಮ್ಮ ಕನಸಿಗಾಗಿ ಸಣ್ಣ ಸಣ್ಣ ತ್ಯಾಗ ಮಾಡ್ತಿದ್ರೆ, ನೆನ್ಪಿಡಿ ಫ್ರೆಂಡ್ಸ್, ನಿಮ್ಮ ಹಿಂದಿನ ನೋವು ವ್ಯರ್ಥವಾಗುವುದಿಲ್ಲ ಫ್ರೆಂಡ್ಸ್. ಒಂದು ದಿನ ಇದೇ ಪರಿಶ್ರಮ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತದೆ. ನಿಮ್ಮ ಕುಟುಂಬ ಸಂತೋಷವಾಗಿರ್ತದೆ.
ನಿಮ್ಮ ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸುತ್ತದೆ ಅಲ್ವಾ ಫ್ರೆಂಡ್ಸ್. ನಾವು ತಕ್ಷಣ ಫಲಿತಾಂಶ ಬಯಸ್ತೀವಿ ಫ್ರೆಂಡ್ಸ್. ಅಯ್ಯೋ ನಮಗೆ ಬೇಗನೆ ರಿಸಲ್ಟ್ ಬಂದುಬಿಡಬೇಕು, ನಾವೇನಾದರೂ ಒಂದು ವರ್ಕ್ ಮಾಡಿದ್ರೆ ಕರೆಕ್ಟಾಗಿ ರಿಸಲ್ಟ್ ಬೇಗ ಬಂದುಬಿಡಬೇಕು, ಆ ಥರ ನಾವು ಬಯಸ್ತೀವಿ. ಆದರೆ ಪ್ರಕೃತಿ ನಮಗೆ ಒಂದು ಪಾಠ ಕಲಿಸ್ತದೆ ಫ್ರೆಂಡ್ಸ್. ಮರಕ್ಕೆ ಹಣ್ಣು ಬರಲು ಸಮಯ ಬೇಕಾಗ್ತದಲ್ವ. ಒಂದು ಮರ ದೊಡ್ಡದಾಗಿ ಅದು ಹೂ ಬಿಟ್ಟು ಕಾಯಾಗಿ ಹಣ್ಣು ಆಗೋಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತದೆ. ಒಂದು ಮಗು ನಡೆಯಲು ಎಷ್ಟು ಅಭ್ಯಾಸ ಮಾಡಬೇಕು ಅಲ್ವಾ. ಒಂದು ಮಗು ಎದ್ದು ಅದು ಬಿದ್ದು ಅದು ಎಷ್ಟು ಸಾರಿ ಎದ್ದು ಬಿದ್ದು ಪೆಟ್ಟನ್ನು ಮಾಡಿಕೊಂಡು ಅದು ನಡೆಯಲು ಆರಂಭಿಸ್ತದೆ. ಅದು ಪರ್ಫೆಕ್ಟಾಗಿ ನಡೀತದೆ. ಅದಕ್ಕೂ ಕೂಡ ಒಂದು ಅಭ್ಯಾಸ, ಆ ಮಗುವಿಗೂ ಕೂಡ ಒಂದು ಅಭ್ಯಾಸ ಬೇಕಲ್ವಾ ಫ್ರೆಂಡ್ಸ್. ಸೂರ್ಯೋದಯಕ್ಕೂ ತನ್ನದೇ ಆದ ಸಮಯವಿದೆ ಫ್ರೆಂಡ್ಸ್. ಹಾಗೆ ಯಶಸ್ವಿಗೂ ಒಂದು ಸಮಯವಿದೆ. ನಮಗೂ ಒಂದಲ್ಲ ಒಂದು ಟೈಮ್ ಬಂದೇ ಬರುತ್ತದೆ. ಆದ್ದರಿಂದ ಇತರರ ಜೊತೆ ನಿಮ್ಮ ಪ್ರಯಾಣವನ್ನು ಹೋಲಿಸ್ಕೋಬೇಡಿ. ಯಾಕೆಂದರೆ ಅವರೆಷ್ಟು ಬೇಗ ಸಕ್ಸಸ್ ಆಗಿಬಿಟ್ರು, ಅವ್ರ ಲಕ್ಕಿತ್ತು, ಈ ಥರ ಎಲ್ಲ ಅಂದ್ಕೋಬೇಡಿ. ನಿಮ್ಮ ದಾರಿಯಲ್ಲಿ ನೀವು ನಡೆಯಿರಿ ಫ್ರೆಂಡ್ಸ್. ಪ್ರತಿದಿನ ಹೆಜ್ಜೆ ಹಿಡಿ, ಪ್ರತಿದಿನ ಸ್ವಲ್ಪ ಉತ್ತಮವಾಗಿರಿ. ಸ್ಮಾಲ್ ಪ್ರೋಗ್ರೆಸಸ್ ಎವ್ರಿ ಡೇ ಕ್ರಿಯೇಟ್ಸ್ ಬಿಗ್ ಸಕ್ಸಸ್. ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ ಫ್ರೆಂಡ್ಸ್. ಇಂದು ನೀವು ಅನುಭವಿಸುವ ನೋವು ಶಾಶ್ವತವಲ್ಲ, ಆದರೆ ಇಂದು ನೀವು ಕಲಿಯುವ ಪಾಠ ಮತ್ತು ನೀವು ಬಳಸುವ ಶಕ್ತಿ ಜೀವನ ಪೂರ್ತಿ ನಿಮ್ಮೊಂದಿಗೆ ಇರುತ್ತದೆ. ಆದ್ದರಿಂದ ಕಷ್ಟಕ್ಕೆ ಹೆದರಬೇಡಿ. ಯಾವತ್ತು ನೋವನ್ನು ದ್ವೇಷಿಸಬೇಡಿ. ನೋವು ಬರಲಿ, ನಮ್ಮ ಲೈಫಲ್ಲಿ ಎಲ್ಲರಿಗೂ ನೋವು ಬರುತ್ತೆ. ಅದನ್ನು ದ್ವೇಷಿಸಬೇಡಿ, ದೂರಬೇಡಿ. ಅದನ್ನು ನಿಮ್ಮ ಜೀವನದ ಗುರುವಾಗಿ ಸ್ವೀಕರಿಸಿ ಫ್ರೆಂಡ್ಸ್. ಏಕೆಂದರೆ ಇಂದು ನೋವು ಅನುಭವಿಸಿದರೆ ನಾಳೆ ಸುಖ ನಿಮ್ಮದೇ ಮತ್ತು ಜೀವನ ಬದಲಾಯಿಸುವ ಸತ್ಯ ಆಗಿಬಿಡ್ತದೆ ಇದು ಅಲ್ವಾ ಫ್ರೆಂಡ್ಸ್. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ ಟಾಪಿಕ್ ಒಂದಿಗೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.